ಕಾಲಚಕ್ರ ಎಷ್ಟೊಂದು ವಿಚಿತ್ರ ಆಗಿದೆ ಅಲ್ವಾ? ಜೀವನದಲ್ಲಿ ಹಣ ಅಂತಸ್ತು ಆಸ್ತಿ ಎಷ್ಟೇ ಇದ್ರೂ ಕೂಡ ಹೆಣ್ಣು ಕಾಣದೆ ಒಂಟಿಯಾಗಿರುವ ನನ್ನ ಜೀವಕ್ಕೆ ನೀನು ಸತಿಯಾಗಿ ಬಂದಿದೀಯಾ? ಅದು ಅಲ್ಲದೆ ನೀನು ಕೂಡ ಯಾವುದೋ ಮನೆಯ ಸೊಸೆಯಾಗಿ ಹೋಗ್ಬೇಕಾದವಳು ನನ್ನ ಮನೆಯ ಸೌಧದ ಅರಗಣಿ ನೀನಾಗಿರುವಿಯಾ? ಇದು ನನ್ನ ಅದೃಷ್ಟ ತಾನೆ. ನಿಜ ಕಲಿರಾಜ್, ನಾನು ಅಷ್ಟೇ ನೃತ್ಯ ಕಲಾವಿದೆಯಾಗಿ ನನ್ನ ಪಾಠ ಮುಗಿದೋಯ್ತು ಅಂತ ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ನನ್ನ ಕಣ್ಣು ತೆರೆಸಿದೆ. ಹಗಲು ರಾತ್ರಿ ಕಣ್ಣೀರು ಹಾಕಿ ಹುಡುಕ್ತಾ ಇದ್ದೆ ನನಗೆ ತಾಳು ಕಟ್ಟುವ ವರನಿಗೋಸ್ಕರ. ಹೌದು, ನಿನಗೆ ತಾಳಗೆಟ್ಟು ಕಟ್ಟಬೇಕಾದ ವರಮಹರ್ಷಿಯ ಜೈಲು ವಾಸವನ್ನ ಸೇರಿದ ನಿನ್ನನ್ನ ನನ್ನ ಸತಿಯನ್ನಾಗಿ ಮಾಡಿದ್ದು, ನನ್ನ ಜೊತೆ ನಿನ್ನನ್ನು ಬ್ರಹ್ಮಗಂಟನ್ನು ಹಾಕಿದ್ದು ಬೇರೆ ಯಾರು ಅಲ್ಲ, ಆ ಚೌಡೇಶ್ವರಿ ಮಹಾತಾಯಿ ಅಮ್ಮ. ಅರಮನೆಯ ಆಸ್ತಿಯ ಅಂತಸ್ತಿನ ಆಸೆ ಕಿಂಚಿತ್ತು ಕೂಡ ನನಗಿಲ್ಲ. ನನ್ನ ಜೀವನ ಪರ್ಯಂತ ಆ ಕಲಾದೇವಿಯ ಸೇವೆ ಮಾಡ್ತಿರ್ಬೇಕೆಂಬುದೇ ನನ್ನ ಆಸೆ. ಇದನ್ನು ಬಿಟ್ಟರೆ ಬೇರೆ ಯಾವ ಆಸೆಯೂ ಇಲ್ಲ. ಯದ್ಭಾವಂ ತದ್ಭವತಿ ಅನ್ನುವ ಹಾಗೆ ನಿನ್ನ ಆಸೆ ಆಕಾಂಕ್ಷೆಗಳಿಗೆ ಯಾವತ್ತೂ ವಿರೋಧವಾಗಿ ನಾನು ನಡೆಯಲ್ಲ. ಯಾವತ್ತೂ ಈ ಕವಿರಾಜ ರಂಗರಾಣಿಯ ರಾಜ ಕಣೆ ರಾಜ. ನೋಡಿ, ಈ ಸಮಾಜದಲ್ಲಿ ಹೆಂಡತಿಯ ಕಲೆಗೆ ಬೆಲೆ ಕೊಡುವವರು ಎಷ್ಟು ಜನ ಇದ್ದಾರೆ. ಅಂಥದ್ರಲ್ಲಿ ಹೆಂಡತಿಯ ಕಲೆನ ಪ್ರೋತ್ಸಾಹ ಮಾಡ್ತಾ ಇರೋ ನಿಮ್ಮಂಥವರು ನನ್ನ ಮಧ್ಯೆ ಆಗಿರೋದು ನೋಡ್ತಾ ಇರಿ. ರಂಗ ಕಲೆಯಲ್ಲಿ ಶಾರದೆಯಾಗಿ ಮಿಂಚಿ ಎಂತಹ ಪವಿತ್ರ ಸ್ಥಾನವನ್ನು ಅಲಂಕರಿಸಿ ಸಾಧನೆ ಮಾಡ್ತೀನಿ. ನಿಮ್ಮ ಹೆಂಡತಿಯಾಗಿ ಆ ಕಲಾ ಸರಸ್ವತಿಯ ಹೆಸರನ್ನ ಉಸಿರನ್ನ ಈ ಮಾತು ಚಂದ್ರಪ್ಪ, ಆಸ್ತಿ ಅಂತಸ್ತು ಹಣ ಐಶ್ವರ್ಯ ಯಾವುದು ಬೇಡ ಕಡೆ. ನಿನ್ನ ಮುಖದಲ್ಲಿ ಸರಸ್ವತಿಯ ಕಳೆ ಎದ್ದು ಕಾಣ್ತಾ ಇದೆ. ಕನ್ನಡ ನಾಡಿನಲ್ಲಿ ಸಂಸ್ಕಾರ ಸಂಸ್ಕೃತಿ ಕಲಾರಂಗದ ಪ್ರತಿಭೆಗಳು ಉದ್ಭವ ಆಗಬೇಕು ಅಂತಿದ್ರೆ ಕನ್ನಡ ನಾಡಿನ ಉದರದಲ್ಲಿ ನಿನ್ನಂತ ಕಲಾ ಸರಸ್ವತಿಯರು ಜನ್ಮವೆತ್ತಿ ಬರ್ತಾ ಇರಬೇಕು ಕಡೆ, ಜನ್ಮವೆತ್ತಿ ಬರ್ತಾ ಇರಬೇಕು. ಅದೇ ನನ್ನ ಹೆಬ್ಬಯಕೆ ಕಣೆ, ಅದೇ ನನ್ನ ಹೆಬ್ಬಯಕೆ. ಈ ಕಲಾದೇವಿ ಸರಸ್ವತಿಯಾಗಿ ಪ್ರೇಕ್ಷಕರಿಗೆ ಮನರಂಜನೆ ನೀಡುವುದಕ್ಕೆ ಆದರ್ಶಗಳು ಯಾರು ಬೇರೆ ಯಾರಲ್ಲ, ಗದಗಿನ ಶ್ರೀ ಪಂಡಿತ ಪುಟ್ಟರಾಜ ಗವಾಯಿಗಳು. ಅವರು ನನಗೆ ಮಾತ್ರ ಆದರ್ಶ ಗುರು ಅಲ್ಲ, ಇಲ್ಲಿ ಕುಳಿತಂತ ಪ್ರತಿಯೊಬ್ಬ ಕಲಾವಿದರಿಗೂ ಅವರೇ ಆದರ್ಶ ಗುರು. ನೀನು ನನ್ನ ಮನೆಯ ಅನರ್ಘ್ಯ ರತ್ನ ಕಣೆ, ಅನರ್ಘ್ಯ ರತ್ನ. ಮಣಿಪ್ರಭಾ, ನನ್ನ ಮನದಲ್ಲಿ ಯಾವುದೋ ಒಂದು ವಿಚಾರಗಳು ಕಾಡ್ತಾ ಇದೆ. ಅದೇನಂದ್ರೆ, ನೀನು ಪ್ರತಿ ರಾತ್ರಿ ಮಧ್ಯದಲ್ಲಿ ಎದ್ಕೊಂಡು ಕಾಲಿಗೆ ಗೆಜ್ಜೆಯನ್ನ ಕಟ್ಕೊಂಡು ಎಲ್ಲರೂ ಮಲಗಿರುವಾಗ ನಿನ್ನಷ್ಟಕ್ಕೆ ನೀನೊಬ್ಬಳು ಗೆಜ್ಜೆ ಕೊಟ್ಕೊಂಡು ನರ್ತನ ಮಾಡ್ತಾ ಇರ್ತೀಯ. ಅದನ್ನ ನಮ್ಮ ಕಣ್ಣಾರೆ ನಾವು ಕಂಡಿದ್ದೀವಿ. ಯಾಕೆ, ಏನು ಒಂದು ಅರ್ಥ ಆಗ್ತಾ ಇಲ್ಲ. ಮನೆಯಲ್ಲಿ ನಿನ್ನ ಕುರಿತವನ್ನು ನೋಡಿ ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಾಗಲಿಲ್ಲ. ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀರಾ ನೀವು ಅಲ್ಲದೆ. ಮದುವೆ ಆದಾಗಿಂದ ಒಂದು ನಿಮಿಷ ಬಿಡದೆ ತಪ್ಪಿಕೊಂಡು ಇರ್ತೀರಾ. ನಿಮ್ಮ ಕಣ್ ತಪ್ಪಿಸಿ ನಾನು ಎಲ್ಲಿಗೆ ಹೋಗ್ಲಿ? ನೀವು ಚಿಂತೆ ಮಾಡಬೇಡಿ, ನಾನು ಮಾತ್ರ ಆ ರೀತಿ ಏನಿಲ್ಲ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊತಿದ್ದೀರಾ ಅಷ್ಟೇ. ಇಲ್ಲ, ಭ್ರಮೆಯಲ್ಲ ಕಣೆ. ನನ್ನ ತಾಯಿ ಚಂದ್ರದೇವಿ ಇದೇ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ಳು. ಆ ಸಂದರ್ಭದಲ್ಲಿ ಎಲ್ಲರ ಬಾಯಲ್ಲೂ ಆಡ್ಕೊಳ್ಳೋರು ಒಂದೇ, ಆ ಮನೆಯಲ್ಲಿ ದೆವ್ವ ಇದೆ, ಭೂತ ಇದೆ, ಪಿಸಾಚಿ ಇದೆ ಅಂತ ಎಲ್ಲರೂ ಹೆದರ್ಕೊಳ್ತಾ ಇದ್ದಾರೆ. ಅದಕ್ಕೆ ಈ ಪ್ರಶ್ನೆಯನ್ನ ಮಾಡಿದಷ್ಟೇ. ನನಗೆ ಬಂದಿರೋದಕ್ಕೋಸ್ಕರ ಏನಕ್ಕೋಸ್ಕರ ಅಂತ ನಾಳೆ ಪ್ರೋಗ್ರಾಮ್ ಇದೆ. ಅದು ರಾಜ್ಯ ಮಟ್ಟದ ಫಂಕ್ಷನ್. ಅಲ್ಲಿ ನಾವು ಸೋತ್ರೆ ನಿಮ್ಗೆ ಸರಿ ಅನ್ಸುತ್ತಾ? ಅದಕ್ಕೋಸ್ಕರ ರಂಗತಾಳಿ ನಾನು ಬಂದಿರೋದು. ರಂಗತಾಳಿ ಮಾಡೋದು ಬಿಟ್ಟು ನೀವು ಸುಮ್ಮನೆ ಆನಂದ ಭಾವಿಸ್ಕೊಂಡು ನೋಡಿ, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ನೀವು ಟೈಮ್ ಇಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ನಿಜ ಕಣೆ, ನೀನು ಹೇಳುವ ಮಾತು ನಿಜ. ನಾಳೆ ನಿನ್ನ ಕಲಾ ಪ್ರದರ್ಶನ ಇದೆ. ಕಲಾ ಪ್ರದರ್ಶನದಲ್ಲಿ ನೀನು ಯಾವತ್ತೂ ನಾಟ್ಯ ರಾಣಿಯಾಗಿ ಮಿಂಚಬೇಕೆನ್ನೋದೇ ನನ್ನ ಹೆಬ್ಬಯಕೆ. ಮಣಿಪ್ರಭಾ, ನೀನು ನನ್ನ ಸತಿಯಾಗಿದೀಯ. ನಿನ್ನ ಪತಿಭಕ್ತಿಗೆ ಮೆಚ್ಚಿ ಈ ದಿನ ನಾನು ಈ ಮಹತ್ತರವಾದ ಗೆಜ್ಜೆಯನ್ನು ನಿನ್ನಾಗೆ ಉಡುಗೊರೆಯಾಗಿ
ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ನಿನ್ನ ಕೈಯಾರೆ ಬೇಡ. ಹೆಂಡತಿಯ ಕಲೆಗೋಸ್ಕರ ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಾ. ಇಂಥ ಪುರುಷೋತ್ತಮ ಗಂಡನ ಪಡೆಯಬೇಕಾದ್ರೆ ನಾನು ಆ ತಾಯಿ ಚೌಡೇಶ್ವರಿಯನ್ನ ಅದೆಷ್ಟು ಆರಾಧನೆ ಮಾಡಿರಬೇಕು ಅಂತ. ರೀ, ಹೆಂಡದ ಕೈಯನ್ನ ಹರಸಿ ಉಳಿಸಿ ಮತ್ತೆ ಬಾಣಗಳಂತರ ಹಾಗೆ ಅಂತ ಆಶೀರ್ವಾದ ಮಾಡ್ತಾರೋ ನಿಮ್ಮ ಕೈಯಾರ ನೀರು ತಟ್ಟಿ ನನ್ನ ಕಾಲಿಗೆ ಗೆಜ್ಜೆಗಳನ್ನ. ಮಣಿಪ್ರಭಾ, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಕಾಲಿಗೆ ಕಟ್ಟಿದ ಗೆಜ್ಜೆಯ ಸತ್ತು ಯಾವತ್ತು ನಿಲ್ಲುತ್ತೋ ಆವತ್ತೇ ಈ ನಿನ್ನ ಪತಿರಾಯನ ಉಸಿರು ನಿಂತು ಹೋಗುತ್ತೆ. ನೋಡು ಮಣಿಪ್ರಭಾ, ಗೆಜ್ಜೆಯ ಸತ್ತು ನಿಲ್ಲುವವರೆಗೂ ರಂಗಭೂಮಿಯಲ್ಲಿ ನಾಟ್ಯ ರಾಣಿಯರಿಗೆ ಕುಣಿತಾನೆ ಇರಬೇಕು, ಮಿಚ್ತಾನೆ ಇರಬೇಕು. ನಿನ್ನ ಕಲೆ ಅನ್ನೋದು ಉತ್ತುಂಗ ಶಿಖರಕ್ಕೆ ಇರಬೇಕೆನ್ನುವುದೇ ನನ್ನ ಹೆಬ್ಬಯಕೆ. ಏನಂದ್ರೆ ನೀವು ಕಟ್ಟಿರೋ ಈ ಕಾಲುಗೆಜ್ಜೆಗಳನ್ನ ಕಣ್ಣಿಗೆ ಹೊತ್ಕೊಂಡು ನಿತ್ಯವೂ ಪೂಜೆ ಮಾಡಿ ನೀವು ಕಟ್ಟಿರೋ ಕಾಲುಗೆಜ್ಜೆ ನಾಮದಲ್ಲಿ ಈ ಕೈರಾಜನ ಹೆಸರನ್ನ ಅದರಾಮವಾಗಿದ್ರೆ ನಾನು ಉಳಿಸ್ತೀನಿ. ಈ ಮಾತು ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿಯೂ ಸತ್ಯ ಅಂದ್ರೆ ಇಲ್ಲಿ ಈ ನಾಟ್ಯ ರಾಣಿಯ ತರಬೇತಿ ಈಗಿಂದಲೇ ಪ್ರಾರಂಭವಾಗಲಿ. ನಿನ್ನ ಗೆಜ್ಜೆ ಕಟ್ಟಿದ ಕಾಲುಗಳಿಂದ ಹೆಜ್ಜೆ ಹಾಕ್ತಾ ನರ್ತನದ ನಾಂದಿಯನ್ನ ಪ್ರಾರಂಭಿಸು.
ಶಿವನನ್ನು ಪುರಾನು ನಡೆದು ಆ ಕೈಲಾಸವ ಕಂಡ ತುಂಬಿತು ಸೌಂದರ್ಯವೆಲ್ಲ ಏಕವಾಗಿ ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲಿ ವಿವಿಧ ಗೆಳೆಯ ಬೆಸೆಯಲಿ ನಿನ್ನ ಪ್ರತಿಭೆ ಕಿರಣದಿ ಅರುವಾತ್ಮ ಅರಳಲಿ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ಕಲಿಸು ತರಿಸು ಕಾವ್ಯ ಕಾವ್ಯ ಅಮೃತ ಕೂಡಿಸು ಮಾನವರಿಗೆ ಪ್ರೀತಿಯ ಕೂಡಿಸು ಕಾಣವರಿಗೆ ಕಾವ್ಯ ಕನ್ನಿಕೆಯ ಪಾದಗಳ ಕಂಡು ಎಂಗಲೇ ನನ್ನ ಕಣ್ಗಳು ಕಾವ್ಯ ದೇವತೆಯ ಸ್ತುತಿ ಮಾಡಿ ಕಂದಿ ಹೋಗಲಿ ನನ್ನ ಕಂಠವು ಎದೆಯಲ್ಲಿ ಮೂಡಿ ಮಾತನಾಡಿ ಎದೆಯಲ್ಲಿ ಮೂಡಿ ಮಾತನಾಡಿ ಮಾಯವಾದಳು ಏನು ಬಯಸಿ ಬಂದಳೋ ಏನು ದೋಷ ಕಂಡಳೋ ಮತ್ತೆ ಹೇಗೆ ಬರುವಳು ಕಾವ್ಯಕ್ಕೆ ಧ್ವನಿಯಾಗಿ ಓಂಕಾರ ನುಡಿದ ಪಾದ ವೇದಾದಿ ಮಂತ್ರಗಳ ಮಾಧರಿಸೋ ದಿವ್ಯ ಪಾದ ನಿಷ್ಕಲ್ಮ ತೆಚ್ಚುವಂತ ಲಲಿತ ಕಲಾ ಶುದ್ಧ ಪಾದ ಕವಿಕುಲವೇ ಕರಣೆನ್ನೋ ಅಕ್ಷರಶಃ ಮಧ್ಯಪಾದ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ಗಳಿಸು ಕಾವ್ಯ ಕಾವ್ಯ ಅಮೃತ ಉಳಿದು ಮಾನವರಿಗೆ ಪ್ರೀತಿಯ ಉಳಿದು ನೃತ್ಯ ತಾಲೀಮಂತೂ ಇಲ್ಲಿಗೆ ಮುಗೀತು. ಮನೆಯಲ್ಲಿ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾಳೆ ಫಂಕ್ಷನ್ ಅಲ್ಲಿ ನಾವೇ ಮೊದಲು ಖಂಡಿತವಾಗಿಯೂ ಕಲಾ ಸರಸ್ವತಿ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರುತ್ತೆ. ಆ ಪುಟ್ಟರಾಜ ಗವಯಿಗಳ ಆಶೀರ್ವಾದ ಕೂಡ ನಿಮ್ಮ ಹತ್ರ ಇರುತ್ತೆ. ಖಂಡಿತವಾಗಿಯೂ ನಾಳೆ ನಡೆಯುವ ಸ್ಪರ್ಧೆಯಲ್ಲಿ ನೀನು ಜಯಬೇರಿಯಾಗಿ ಬಾ.